ಹಿಮಾಲಯ ಪರ್ವತದಲ್ಲಿ ಯಾವತ್ತಾದರೂ ಹೋಗಿ ಅಲ್ಲಿ ತಪಸ್ಸು ಮಾಡಿದ್ದೀರಾ? ಮೊದಲನೇ ಪ್ರಶ್ನೆ ಆ ಯಮ್ಮ ಕೇಳ್ತಿದ್ದಾರೆ. ಹಿಮಾಲಯ ಪರ್ವತದಲ್ಲಿ ನೀವು ಯಾವತ್ತಾದರೂ ಹೋಗಿ ತಪಸ್ಸು ಮಾಡಿದ್ದೀರಾ? ಅಥವಾ ಅಲ್ಲೋಗಿ ಯಾವುದಾದ್ರೂ ಗುರುಗಳ ಹತ್ರ ನೀವು ವಿದ್ಯಾಭ್ಯಾಸ ಅಥವಾ ಉಪದೇಶ ಅಥವಾ ತರಗತಿ ಕೇಳಿ ಅವ್ರ ಹತ್ರ ಅಭ್ಯಾಸ ಮಾಡಿ ಧ್ಯಾನ ಜಪ ತಪ ಅಭ್ಯಾಸ ಮಾಡಿ ಏನಾದರೂ ಸಿದ್ಧಿಗಳು ಮಾಡ್ಕೊಂಡಿದ್ದೀರಾ? ಅಥವಾ ನೀವು ಅಲ್ಲಿ ದೀಕ್ಷೆ ತಗೊಂಡಿದ್ದೀರಾ ಯಾರ ಹತ್ರ ಗುರುಗಳ ಹತ್ರ? ಒಟ್ಟಿನಲ್ಲಿ ನಿಮ್ಮ ಅನುಭವ, ಹಿಮಾಲಯ ಪರ್ವತದ ನಿಮ್ಮ ಅನುಭವವನ್ನು ಹೇಳಿ ಅಂತ ಆ ಅಮ್ಮ ಲಲಿತಾ ಆನಂದ್ ಆ ಅಮ್ಮ ನನಗಿವತ್ತು ಒಂದಷ್ಟುದಾಗ ಕಾಮೆಂಟ್ ಮಾಡಿದ್ದಾರೆ. ಓಂ ಶಾಂತಿ ಮಿತ್ರರೇ ಹಾಗೂ ಗೆಳೆಯರೇ, ಓಂ ಶಾಂತಿ ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ಯುಗಾದಿ ಹಬ್ಬದ ಪ್ರಯುಕ್ತ ಆಲ್ರೆಡಿ 30ನೇ ತಾರೀಕು ಹಾಗೆ 31 ಕೂಡ ಮಾರ್ಚ್ ತಿಂಗಳು 2025ನೇ ಇಸ್ವಿ. ಈ ಹೊಸ ವರ್ಷದ ಯುಗಾದಿ ಹಿಂದೂ ಧರ್ಮೀಯರಿಗಷ್ಟೇ ಅಲ್ಲದೆ ಬೇರೆಯವರು ಕೂಡ ಒಂದು ವಿಶೇಷವಾದ ದಿನ ಹಬ್ಬ ಆಗಿರುತ್ತೆ. ಹಿಂದೂಗಳು ಬಹಳ ವಿಜೃಂಭಣೆಯಿಂದ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿನಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಎಲ್ಲ ದೇಶಗಳಲ್ಲೂ ಭೂಮಿ ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ. ದೈವ ಗುರು ಆಶೀರ್ವಾದ ಎಲ್ಲರಿಗಿರಲಿ. ಮಾಸ್ NS 2012 ಈ ಚಾನಲ್ಗೆ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗಳನ್ನ ನೋಡ್ತಾ ಶೇರ್ ಮಾಡ್ತಾ ಲೈಕ್ ಮಾಡ್ತಾ ಕಾಮೆಂಟ್ ಮಾಡ್ತಾ ಬಂದಿದ್ದೀರ. ಎಲ್ಲರಿಗೂ ಮೊದಲಿಗೆ ನಾನು ಧನ್ಯವಾದಗಳು. ಹಾಗೆ ವಿಧೇಯನಾಗಿದ್ದೀನಿ. ಇಲ್ಲಿವರೆಗೂ ಈ ಚಾನಲ್ನ ನೀವು ಬೆಳೆಸಿದ್ದೀರ, ಅದಕ್ಕಾಗಿ ಎಲ್ಲರಿಗೂ ಹಾಗೆ ನನ್ನ ಆಶೀರ್ವಾದಗಳು. ಇವತ್ತು ನಾವು ಋಷಿಮುನಿಗಳು, ಸಿದ್ಧರು, ಗುರುಗಳು, ತಪಸ್ವಿಗಳು ಹಳೆಯ ಕಾಲದಲ್ಲಿದ್ದರು. ಇವಾಗಲೂ ಸಾಕಷ್ಟು ಮಂದಿ ಗುರುಗಳಿದ್ದಾರೆ. ಅದರಲ್ಲೂ ಸಿದ್ಧಿ ಪಡೆದಿರೋರು ಹಿಮಾಲಯ ಪರ್ವತದಲ್ಲಿರ್ತಾರೆ. ಯಾರಿಗೂ ಕಾಣಲ್ಲ. ಈ ಅಕ್ಕಪಕ್ಕ ಹಳ್ಳಿಗಳಲ್ಲಿ, ಅಕ್ಕಪಕ್ಕ ಸಿಟಿಗಳು, ಪಟ್ಟಣಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಅವರು ವಾಸ ಮಾಡಲ್ಲ. ಏನಿದ್ರು ಹಿಮಾಲಯ ಪರ್ವತದಲ್ಲಿ ಯಾರಿಗೂ ಕಣ್ಣಿಗೆ ಕಾಣದೆ ಅದ್ಯಾವುದೋ ಶಾಂಬಲ ನಗರ ಅಲ್ಲಿ ವಾಸ ಮಾಡ್ತಾರೆ. ಹಾಗೆ ಹಾಗೆ ಹಂತೆ ಕಂತೆ ಪುರಾಣಗಳು ಹೇಳ್ಕೊಂಡು ಸಾಕಷ್ಟು ಮಂದಿ ಇದ್ದಾರೆ. ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವರ ಲೆಕ್ಕಾಚಾರ, ಅವ್ರವರ ವೈಯಕ್ತಿಕ ವಿಚಾರ. ನಮಗೆ ಬೇಡ, ಆ ವಿಚಾರ ನಮಗೆ ಬೇಡ. ಆದರೆ ಅವ್ರವ್ರ ನಂಬಿಕೆ ಅವ್ರಿಗೆ ದೊಡ್ಡದು, ಓಕೆನಾ? ಆ ವಿಚಾರ ಬೇಡ. ಇವತ್ತೊಬ್ಬರು ನಮಗೆ ಕಾಮೆಂಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಅವರೊಂದು ಕಾಮೆಂಟ್ ಮಾಡಿದರು. ನೋಡಿ ಇವರೇ ಗುರೂಜಿ ನೀವು ಯಾವಾಗಲೂ ಈ ರೀತಿ ಹೇಳ್ತಾ ಇರ್ತೀರ, ನೋಡಿ ಇವರೇ ಅಂತ, ಇವರೇ ಅಂತ ಇರ್ತೀರ. ಆ ರೀತಿ ಹೇಳೋದಕ್ಕಿಂತ ನೀವು ಗೆಳೆಯರೇ, ವೀಕ್ಷಕರೇ ಅಂತ ಹೇಳಿ. ನಿಮ್ಮೆಲ್ಲ ಪ್ರೋಗ್ರಾಮ್ಗಳು ಚೆನ್ನಾಗಿರುತ್ತೆ. ನಾನು ನಿಮ್ಮದು ಪ್ರೋಗ್ರಾಮ್ಗಳು ನೋಡ್ತಾ ಬಂದಿದ್ದೀನಿ, ಚೆನ್ನಾಗಿರುತ್ತೆ. ನೀವು ದಯವಿಟ್ಟು ಇವರೇ ಅನ್ನೋದಕ್ಕಿಂತ ಗೆಳೆಯರೇ, ಮಿತ್ರರೇ ಅಂತ ಕರೀರಿ ಅಥವಾ ವೀಕ್ಷಕರೇ ಅಂತ ಕರೀರಿ ಅಂತ ಆ ಅಮ್ಮ ಹೇಳಿದ್ಲು. ಆ ಅಮ್ಮ ಹೆಸರೇನು? ಲಲಿತಾ ಆನಂದ್. ಆ ಅಮ್ಮ ಏನು ಸಲಹೆ ಕೊಟ್ಟಿದ್ರು ಅದರಂತೆ ನಾನು ಮಿತ್ರರೇ, ಗೆಳೆಯರೇ, ವೀಕ್ಷಕರೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಮಧ್ಯೆ, ಅಲ್ವಾ? ನಿಮ್ಗೆ ಗೊತ್ತಿದೆ. ಆ ಅಮ್ಮ ನನಗೆ ಹೇಳಿದ್ರು, ಅದರಂತೆ ನಾನು ಆವತ್ತಿಂದ ಈ ರೀತಿ ಸ್ಟಾರ್ಟ್ ಮಾಡಿಕೊಂಡೆ. ಇವರೇ ಅನ್ನೋದು ಭಾಳ ಕಡಿಮೆ ಈಗ ಪರ್ಸೆಂಟೇಜಲ್ಲಿ, ಅಲ್ವಾ? ಈಗ ಇನ್ನೊಂದು ಸಲಹೆ ಕೊಟ್ಟಿದ್ದಾಳೆ ಅಮ್ಮ ಇವತ್ತು. ಏನು ಸಲಹೆ ಕೊಟ್ಟಿದ್ದಾಳೆ ಅಂದರೆ, ಗುರೂಜಿ ನೀವು ಹಿಮಾಲಯ ಪರ್ವತದಲ್ಲಿ ಯಾವತ್ತಾದರೂ ಹೋಗಿ ಅಲ್ಲಿ ತಪಸ್ಸು ಮಾಡಿದ್ದೀರಾ? ಮೊದಲನೇ ಪ್ರಶ್ನೆ ಆ ಅಮ್ಮ ಕೇಳ್ತಿದ್ದಾರೆ. ಹಿಮಾಲಯ ಪರ್ವತದಲ್ಲಿ ನೀವು ಯಾವತ್ತಾದರೂ ಹೋಗಿ ತಪಸ್ಸು ಮಾಡಿದ್ದೀರಾ? ಅಥವಾ ಅಲ್ಲೋಗಿ ಯಾವುದಾದ್ರೂ ಗುರುಗಳ ಹತ್ರ ನೀವು ವಿದ್ಯಾಭ್ಯಾಸ ಅಥವಾ ಉಪದೇಶ ಅಥವಾ ತರಗತಿ ಕೇಳಿ ಅವ್ರ ಹತ್ರ ಅಭ್ಯಾಸ ಮಾಡಿ ಧ್ಯಾನ ಜಪ ತಪ ಅಭ್ಯಾಸ ಮಾಡಿ ಏನಾದರೂ ಸಿದ್ಧಿಗಳು ಮಾಡ್ಕೊಂಡಿದ್ದೀರಾ? ಅಥವಾ ನೀವು ಅಲ್ಲಿ ದೀಕ್ಷೆ ತಗೊಂಡಿದ್ದೀರಾ ಯಾರ ಹತ್ರ ಗುರುಗಳ ಹತ್ರ? ಒಟ್ಟಿನಲ್ಲಿ ನಿಮ್ಮ ಅನುಭವ, ಹಿಮಾಲಯ ಪರ್ವತದ ನಿಮ್ಮ ಅನುಭವವನ್ನು ಹೇಳಿ ಅಂತ ಆ ಅಮ್ಮ ಲಲಿತಾ ಆನಂದ್ ಆ ಅಮ್ಮ ನನಗಿವತ್ತು ಒಂದಷ್ಟುದಾಗ ಕಾಮೆಂಟ್ ಮಾಡಿದ್ದಾರೆ. ಗೊತ್ತಾಯ್ತಲ್ಲ?
ಒಂದಷ್ಟದ ಕಾಮೆಂಟ್ ಮಾಡಿದ್ದಾರೆ, ನೀವು ನೋಡ್ಬೋದು, ಕಾಮೆಂಟ್ನ ನೋಡ್ಬೋದು ಅಮ್ಮ ಏನು ಮಾಡಿದ್ದಾರೆ. ನಾನು ಅಮ್ಮ ಲಲಿತಾ ಆನಂದ್ ಅವರು, ಇವರೇ ಅಂತ ನಾನು ಯಾವಾಗೂ ಹೇಳ್ತಿದ್ದೆ, ನೋಡಿ ಇವರೇ ಅಂತ. ಇವರೇ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತಿದ್ದೆ ಪ್ರಾರಂಭದಲ್ಲಿ. ಆ ಅಮ್ಮ ಹೇಳಿದ್ರಲ್ಲಿ ಸರಿ ಇದೆ. ವೀಕ್ಷಕರೇ ಅಂತ ಕರೀರಿ, ಇಲ್ಲ ಮಿತ್ರರೇ ಅನ್ನಿ, ಗೆಳೆಯರೇ ಅನ್ನಿ ಅಂತ. ಅದನ್ನೇ ನಾನೀಗ ಫಾಲೋ ಮಾಡ್ತಾ ಬಂದಿದ್ದೀನಿ. ಹಾಗೆ ಈಗ 2ನೇ ಸಲಹೆ ಅಮ್ಮ ಕೊಟ್ಟಿದ್ದಾರೆ. ಇದು ಸರಿ ಇದೆ ಒಂದು ರೀತಿ. ಅದಕ್ಕೆ ನಾನು ಉತ್ತರ ಈಗ ಆದಷ್ಟು ನನ್ನಿಂದ ಏನು ಸಾಧ್ಯ ಅದನ್ನು ಹೇಳ್ತೀನಿ. ಯೋಗಿ ಜೀವನ ಸತ್ಯಕತೆ ಭಾಗ 14 ನಿಮ್ಮೆಲ್ಲರಿಗೂ ಸ್ವಾಗತ. ಯೋಗಿ ಜೀವನ ಸತ್ಯಕತೆ ಭಾಗ 14ಗೆ ಸ್ವಾಗತ. ನನ್ನ ತಪಸ್ಸಾಧನೆ ಏನಿದೆ ಅದನ್ನು ಸ್ವಲ್ಪ ನಾನು ನಿಮಗೆ ವಿವರಣೆ ಕೊಡ್ತೀನಿ. ಆಲ್ರೆಡಿ ನನ್ನ ಹಿಂದಿನ ಭಾಗಗಳಲ್ಲಿ ಹೆಡ್ಲೈನ್ಸ್ ಟೈಟಲ್ ಹೇಳ್ಕೊಂಡು ಹೋಗಿದ್ದೀನಿ. ನಮ್ಮ ಹಳ್ಳಿಯಲ್ಲಿ ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದೆ. ಇಲ್ಲಿ 2 ಪಾರ್ಟಿಗಳಿತ್ತು, ಒಂದು ಕಾಂಗ್ರೆಸ್ಸು, ಒಂದು JDS ಅಂತ, ಜನತಾ ಪಕ್ಷ ಅಂತ. ಎಲೆಕ್ಷನ್ ಬಂದರೆ ಕಿತ್ತಾಡೋರು ಬೋರ್ಡೆಗಳು ಹೊಡ್ಕೊಡೋರು. ಅನಂತರ 5 ವರ್ಷ ಎಲೆಕ್ಷನ್ ಇರ್ತಾ ಇರಲಿಲ್ಲ. ಮಧ್ಯದಲ್ಲಿ ಯಾವುದೋ ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ ಇತ್ತ ಬರೋವು. ಆ ಟೈಮಲ್ಲೆಲ್ಲ ಕಿತ್ತಾಡೋದು, ಪಕ್ಷಪಾತ. ಅನಂತರ ಅದು ದೇಶ ಹಂಗೆ ಹೊಗೆ ಆಡ್ತಾ ಇರೋದು. ತಮ್ಮ ಅಕ್ಕಪಕ್ಕ ಮನೆಗಳ ಹತ್ರ ಸೈಟುಗಳ ಗಲಾಟೆ, ಒತ್ತುವರಿ ಮಾಡ್ಕೊಬಿಟ್ಟಿದ್ದೀರ, ಅತಿಕ್ರಮ ಮಾಡ್ಕೊಬಿಟ್ಟಿದ್ದೀರ, ಸೈಟು ಅಕ್ಕಪಕ್ಕ 1 ಅಡಿ 2 ಅಡಿ, ಅದಕ್ಕೆ ಗಲಾಟೆಗಳು. ಮನೆಯಲ್ಲಿ ಮೇಸೋ ಕೋಳಿ, ಕೊಕ್ಕ, ಹಸು, ಎಮ್ಮೆ ಅವೇನಾದರೂ ಈ ಕಡೆ ಬಂದರೆ, ಇವೇನಾದರೂ ಆ ಕಡೆ ಬಂದರೆ ಅವುಗಳ ಗಲಾಟೆ. ನೆಕ್ಸ್ಟ್ ಅವ್ರ ಮನೆಗಳಲ್ಲಿ ಮಕ್ಕಳುಗಳು ಗಲಾಟೆ. ಈ ಮಗು ಅವ್ರ ಮನೆಗೆ ಹೋದರೆ, ಅವ್ರ ಮಗು ಇವ್ರ ಮನೆಗೆ ಬಂದರೆ, ಅಥವಾ ಈ ಬಂಧುಗಳು ಅವ್ರ ಮನೆಗೆ, ಅವ್ರ ಬಂಧುಗಳು ಇವ್ರ ಮನೆಗೆ ಬಂದರೆ ಗಲಾಟೆಗಳು. ಅಥವಾ ಹೊಲಗಳ ಹತ್ರ, ತೋಟಗಳ ಹತ್ರ ಒತ್ತುವರಿ ಬೆಳೆಗಳು, ಇವ್ರ ಬೆಳೆ ಅವ್ರು ನಾಶ ಮಾಡೋದು, ಅವ್ರು ಇಲ್ಲದೇ ಇರೋವಾಗ ಅವ್ರು ಬಂದು ಇವ್ರ ಬೆಳೆ ನಾಶ ಮಾಡೋದು, ಇವ್ರ ಮರಗಳು ಕಡ್ದಾಕೋದು, ಅವ್ರ ಗಿಡಗಳು ಕಡ್ದಾಕೋದು, ಹೀಗೆ ಗಲಾಟೆಗಳು. ಪರಸ್ಪರ ವೈಮನಸ್ಸು, ದೇಶಾಸೂಯೆಗಳು ನಮ್ಮ ಹಳ್ಳಿಯಲ್ಲಿ ಭಾಳ ಚೆನ್ನಾಗೇ ನಡೀತಾವಾಗ. ಆವಾಗ ನನ್ನ ವಯಸ್ಸು ಭಾಳ ಚಿಕ್ಕದು. ಕೇವಲ 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿ, 10ನೇ ತರಗತಿ ಅಲ್ಲಿವರೆಗೂ ಗಲಾಟೆಗಳು ನಡೀತಾನೆ ಇತ್ತು ನಮ್ಮೂರಲ್ಲಿ, ಭಾಳ ಹೆಚ್ಚಾಗಿ. ಅನಂತರವೂ ನಡೀತಾನೆ ಇತ್ತು, ಇವಾಗೂ ನಡೀತಾನೆ ಇದೆ. ಇಲ್ಲಿ ಹೊಡೆದಾಟಗಳು, ಮಚ್ಚಗಳು, ದೊಣ್ಣೆಗಳು ಹಿಡ್ಕೊಂಡು ಬುರುಡೆಗಳು ಹೊಡ್ಕೊತಿದ್ರು, ಬಿಡಿ, ಅದು ಬೇರೆ ವಿಚಾರ. ಹಾಗೆ ಕೆಲವರು ಕೊಲೆಗಳು ಆಗಿದೆ ನಮ್ಮೂರಲ್ಲಿ, ಕೊಲೆಗಳು ಆಯಿತು, ಸಾಯಿಸಾಕಿದ್ರು, ಅಂಥವೆಲ್ಲ ಆಯಿತು. ರಾತ್ರಿ ಸಾಯಿಸಾಕಿದ್ರು, ಬುರುಡೆಗಳು ಹೊಡೆದು. ಜೈಲಲ್ಲೂ ಇದ್ದಾರೆ ಕೆಲವರು, ಸಾಯಿಸಿದವರು ಜೈಲಲ್ಲೂ ಇದ್ದಾರೆ. ಅದೇನು ದೊಡ್ಡ ಇರೋದು ನೋಡಿದ್ರೆ ಚಿಕ್ಕ ಊರು. ಈಗ ಬರೀ 550 ವೋಟ್ ಇದೆ, 18 ವರ್ಷ ಮೇಲ್ಪಟ್ಟವರು 550 ಜನ ಇದ್ದಾರೆ. ಮಕ್ಕಳು ಮರ ಎಲ್ಲ ಸೇರಿದ್ರೆ 1000 ಜನ ಆಗ್ಬೋದು. ಈ ಹಳ್ಳಿನಲ್ಲಿ ಒಂದು 250 ಮನೆ ಇರ್ಬೋದು ಅಷ್ಟೇ. ಇಷ್ಟಕ್ಕೆಷ್ಟು, ಓಕೆನಾ? ಒಂದು 5-6 ಜಾತಿ ಇದೆ ಈ ಊರಲ್ಲಿ. ಒಂದು ಕಾಲದಲ್ಲಿ ನಮ್ಮ ತಾತ ಅಜ್ಜಿ ತುಂಬ ಶ್ರೀಮಂತರು. ಈ ಊರಲ್ಲಿ ಸುಮಾರು 23 ಎಕರೆ ಇತ್ತು ನಮ್ಮ ತಾತ ಅಜ್ಜಿ ಇರೋವಾಗ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಅವ್ರ ಕಾಲಕ್ಕೆ ಇತ್ತು. ಆಮೇಲೆ ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಅವರೆಲ್ಲ ಮದುವೆಗಳು ಮಾಡ್ಕೊಂಡ್ಮೇಲೆ ನಮ್ಮ ಚಿಕ್ಕಪ್ಪ ಅವ್ರ ಹೆಂಡ್ತಿ ಊರಿಗೆ ಹೊರಟೋದ್ರು. ನಮ್ಮ ಅಪ್ಪ ಇದೇ ಊರಲ್ಲಿ ಉಳ್ಕೊಂಡ್ರು. ನಮ್ಮ ತಂದೆಗೆ 2 ಹೆಂಡ್ತಿ. ಮೊದಲನೇ ಹೆಂಡ್ತಿಗೆ 8 ವರ್ಷ ಮಕ್ಕಳಿಲ್ಲ. ಮೊದಲನೇ ಹೆಂಡ್ತಿಗೆ 8 ವರ್ಷ ಮಕ್ಕಳಿಲ್ಲ ನಮ್ಮ ತಂದೆಗೆ. ಅದಕ್ಕೆ 2ನೇ ಹೆಂಡ್ತಿ ಮಾಡ್ಕೊಂಡ್ರು. ಅವ್ರ ಮಕ್ಕಳು ನಾವು 3 ಜನ. ನಮ್ಮ ಅಣ್ಣ ಒಬ್ಬ ಇವಾಗಲೂ ಇದ್ದಾನೆ, ಬೆಂಗಳೂರಲ್ಲಿದ್ದಾನೆ. ನಾನೊಬ್ಬ 2ನೇವನು. ನನಗಿಂತ ಮುಂಚೆ ಒಬ್ಬ ಇದ್ದ, ಅವನು ತೀರೋದ. ಈಗ ನನ್ನ ತಂಗಿ ಇದ್ದಾರೆ, ನಮ್ಮ ಹಳ್ಳಿಯಲ್ಲೇ ಇದ್ದಾರೆ. ಅವ್ರಿಗೆಲ್ಲ ಮನೆ ಕಟ್ಕೊಟ್ಟಿದ್ವಿ, ಸ್ವಲ್ಪ ಸಹಾಯ ಮಾಡಿದ್ವಿ, ಸ್ವಲ್ಪ ಆಸ್ತಿ ಕೊಟ್ಟಿದ್ವಿ, ಮನೆ ಕೊಟ್ಟಿದ್ವಿ. ಅವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾಯಿದ್ದಾರೆ. ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಇಲ್ಲಿಂದ ಕೇವಲ 300 ಮೀಟ್ರ್ ದೂರದಲ್ಲಿದ್ದಾರೆ ನಮ್ಮ ತಂಗಿ, ಕೇವಲ 300 ಮೀಟ್ರ್. ಅವ್ರ ಮನೆಗೆ ಹೋಗಿ ನಾನು 1 ವರ್ಷ ಮೇಲಾಗಿದೆ. ನಮ್ಮ ತಂಗಿ ಹತ್ರ ಮಾತಾಡಿ 1 ವರ್ಷ ಮೇಲಾಗಿ. ಕೇವಲ 300 ಮೀಟ್ರ್, ಅರ್ಧ ಕಿಲೋಮೀಟ್ರ್ ಕೂಡ ಇಲ್ಲ, 300 ಮೀಟ್ರ್ ದೂರದಲ್ಲಿದ್ದಾರೆ ನಮ್ಮ ತಂಗಿ. ನಮ್ಮ ರಿಲೇಟಿವ್ ಎಲ್ಲ ಇದ್ದಾರೆ. ಯಾರ ಮನೆಗೆ ಹೋಗಲ್ಲ ಹೆಚ್ಚಾಗಿ. ಕೆಲವ್ರ ಮನೆಗಳಿಗೆ ಹೋಗಿ 5 ವರ್ಷ 6 ವರ್ಷ ಹಂಗೆ ಆಗಿದೆ. ನಮ್ಮ ಹಳ್ಳಿ ಒಳಗೆ ಹೋಗಿ 5 ವರ್ಷ 6 ವರ್ಷ ಆಗಿದೆ, ಹೋಗಿಲ್ಲ. ಆದರೆ ನಾನಾಯಿತು, ನನ್ನ ಜೀವನ ಆಯಿತು. ಈ ಮನೆ ಬಂದು ನಂದಲ್ಲ, ಈ ಮನೆ ಬೇರೆಯವ್ರದ್ದು. ಈ ತೋಟ ಪೂರ್ತಿ ಮುಂದ್ಗಡೆ ಹುಣಸೆ ಮರ ಇತ್ತು ಫಸ್ಟು. ಮೊದಲು ಇಲ್ಲೇನೂ ಇರಲಿಲ್ಲ.
ಈ ಮನೇನೂ ಮೇಲ್ಗಡೆ ಮಳೆ ಬಿದ್ದರೆ ಎಲ್ಲ ಸುರಿತಿತ್ತು, ಕೆಳಗಡೆನೂ ಬರೀ ಎಲ್ಲ ಇಲಿಗಳು, ಸರ್ಪಗಳು, ಆಮೇಲೆ ಚೇಳುಗಳು ಇವೆಲ್ಲ ಸೇರಿಕೊಂಡು ಗೆದ್ದಲು ಎಲ್ಲ ಸೇರ್ಕೊಂಡು ಹಾಳಾಗಿತ್ತು ಭೂಮಿ. ಕೆಳಗಡೆ ಭೂಮಿಯೆಲ್ಲ ಹಾಳಾಗಿತ್ತು. ಅದನ್ನೆಲ್ಲ ತೆಗೆದುಬಿಟ್ಟು ಹೊಸ್ದಾಗಿ ಸಿಮೆಂಟ್ ಮಾಡಿಸ್ದೆ. ಕೆಳಗಡೆ ಮೇಲ್ಗಡೆ ಮನೆ ಮೇಲೆ ಸಿಮೆಂಟ್ ಮಾಡಿಸ್ದೆ, ನೀರು ಸುರಿಬಾರ್ದು ಅಂತ. ಇಲ್ಲಿ ಕರೆಂಟ್ ಇರಲಿಲ್ಲ, ಕರೆಂಟೆಲ್ಲ ರೆಡಿ ಮಾಡಿಸ್ಕೊಂಡೆ. ಬಾತ್ರೂಮ್ ಟಾಯ್ಲೆಟ್ ಇರಲಿಲ್ಲ, ಬಾತ್ರೂಮ್ ಟಾಯ್ಲೆಟ್ ರೆಡಿ ಮಾಡಿಸ್ಕೊಂಡೆ. ಪಿಟ್ಟೆಲ್ಲ ಅಗಸಿ, ಪಿಟ್ಟು ಗೊತ್ತಲ್ಲ, ಡ್ರೈನೇಜ್ ಪಿಟ್ಟು ಎಲ್ಲ ಅಗಸಿ ಬಾತ್ರೂಮ್ ಟಾಯ್ಲೆಟ್ ಸಪ್ರೇಟಾಗಿ ಸ್ನಾನ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡೆ. ನೀರು ಕುಡಿಯೋಕ್ಕೆ ನೀರಿರಲಿಲ್ಲ, ಬಳಸೋಕೆ ನೀರಿಲ್ಲ. ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ನಾನು ನೀರಿಗೆ, ಅರ್ಧ ಕಿಲೋಮೀಟ್ರ್ ಬರಬೇಕು. ಒಂದು ಚಿಕ್ಕ ಕ್ಯಾನ್ ತೊಗೊಂಡೋಗ್ತೀನಿ, ಚಿಕ್ಕ ಕ್ಯಾನು 3 ಸಾರಿ ತರ್ತೀನಿ ಒಂದು ದಿನಕ್ಕೆ. ಅರ್ಧ ಕಿಲೋಮೀಟ್ರ್ ಹೋಗೋದು, ಅರ್ಧ ಕಿಲೋಮೀಟ್ರ್ ಬರೋದು. ಆ ಥರ ಬಡತನ. ನನಗೆ ಯಾವುದೇ ₹1 ಆದಾಯ ಬರೋದಿಲ್ಲ, ಯಾರ ಕಡೆಯಿಂದನೂ ನನಗೆ ಹೆಲ್ಪಿಲ್ಲ. ಆದರೆ ಕೆಲವು ಸ್ನೇಹಿತರು ಒಬ್ಬರು ಇಬ್ಬರು ಕೊಡೋರು, ವರ್ಷಕ್ಕೆ ಒಂದು ಸಾರಿ 1,000, 1,500, 2,000, 3,000 ವರ್ಷಕ್ಕೊಂದು ಸಾರಿ, ಅದು ವರ್ಷಕ್ಕೊಂದು ಸಾರಿ ಕೊಡೋರು. 3 ಜನ ಇದ್ದರು ಸ್ನೇಹಿತರು. ಅದರಲ್ಲಿ ನನ್ನ ಮಗ ಒಬ್ಬ ಇದ್ದ, 4 ಜನ ಆಯಿತು. ನನ್ನ ಮಗ ತಿಂಗಳು ದೊಡ್ಡವನು, 1,500 ಕೊಡ್ತಿದ್ದ. ಈಗ ಒಂದು 5-6 ತಿಂಗಳಿಂದ 6-7 ತಿಂಗಳಿಂದ ಅವ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಅವನಿಗೆ ಕಷ್ಟಗಳಿದೆ, ನಾನು ಕೇಳಲ್ಲ. ಇನ್ನು ನನ್ನ ಫ್ರೆಂಡ್ಸ್ ಕೊಡ್ತಿದ್ರು, ಅವರು ದೂರ ಆಗ್ಬಿಟ್ರು, ನಾನು ಒಂಟಿ ಆಗಿಬಿಟ್ಟೆ. ತುಂಬ ನನಗೆ ದಿನಕ್ಕೆ ಕನಿಷ್ಠ ಒಂದು ₹100 ಕೂಡ ಆದಾಯ ಇಲ್ಲ ಇವತ್ತು. ಯಾವುದು ಗೊತ್ತಾಯ್ತಲ್ಲ. ನನ್ನ ಜೀವನ ಏನಂದರೆ ಬರೀ ದೈವ ಯಾವುದೋ ಒಂದು ರೂಪದಲ್ಲಿ ನನ್ನ ಹೊಟ್ಟೆಪಾಡು ನಡೆಯುತ್ತೆ. ಅದಕ್ಕೆ ಗುರುಕುಲ ಅಂತ ಆನ್ಲೈನ್ ಕ್ಲಾಸ್ ಅಂತ ಯೂಟ್ಯೂಬಲ್ಲಿ ಕೂತ್ಕೊಂಡೆ. ಇದರಲ್ಲಿ ಏನು ಬರುತ್ತೆ ನನಗೆ, ದಕ್ಷಿಣೆ ಗೊತ್ತಾಯ್ತಲ್ಲ, ಮಕ್ಕಳು ಗುರುಮಕ್ಕಳು ಸೇರ್ಕೊತಾರಲ್ಲ, ದಕ್ಷಿಣೆ ಕೊಡ್ತಾರಲ್ಲ. ಇಲ್ಲಿ ಕಾಲೇಜ್ ಓದೋ ವಿದ್ಯಾರ್ಥಿಗಳಿಗೆ ದಕ್ಷಿಣೆ ಇಲ್ಲ. ಕೆಲವು ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ಮನೇಲಿ ಕೂತ್ಕೊಂಡು, ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ, ಅಂಥವ್ರ ಹತ್ರ ದಕ್ಷಿಣೆ ಇಲ್ಲ. ಕೆಲವರು ಬಡವರಿದ್ದಾರೆ, ಗಂಡಸರೇ ಬಡವರಿದ್ದಾರೆ, ಕೆಲಸ ಕಾರ್ಯ ಇರಲ್ಲ, ಸಾಲಗಳು ಮಾಡ್ಕೊಬಿಟ್ಟಿರ್ತಾರೆ, ಆದಾಯ ಇರಲ್ಲ. ಅಂಥವ್ರ ಹತ್ರ ಕೂಡ ನಾವು ಗುರುದಕ್ಷಿಣೆ ತಗೊಳ್ಳಲ್ಲ. ಉಚಿತವಾಗಿ ಸೇರಿಸ್ಕೊತೀವಿ. ಆದರೆ ಅವ್ರು ಕಲಿಬೇಕಷ್ಟೇ ಇಲ್ಲಿ, ಅಂಥವ್ರು ಇದ್ದಾರೆ. ಇನ್ನು ಕೆಲವರು ಕೊಡ್ತಾರೆ. ಅವಾಗೂ ಏನು, ಒಂದು ಡ್ರೆಸ್ ಬಟ್ಟೆ, ಗುರುಗಳಿಗೆ ಒಂದು ಜೊತೆ ಬಟ್ಟೆ ಫಸ್ಟ್ ಟೈಮ್, ಹಣ್ಣು ಹಂಪಲ, ತರಕಾರಿ, ಅಕ್ಕಿ, ಬೇಳೆ, ಬೆಲ್ಲ, ಇಷ್ಟಕ್ಕೆ ಮಾತ್ರ ನಾವು ಗುರುದಕ್ಷಿಣೆ ಕೇಳ್ತೀವಿ. ಅದು ಎಷ್ಟು, 1,000, 2,000, 3,000 ಒಳಗೆ. ಅದರಲ್ಲಿ ಅವ್ರು ₹500 ಕೊಡ್ತಾರೆ, ₹100 ಕೊಡ್ತಾರೆ, ₹600 ಕೊಡ್ತಾರೆ, 1,000 ಕೊಡ್ತಾರೆ, 2,000 ಕೊಡ್ತಾರೆ. ಯಾರೋ ಒಬ್ಬೊಬ್ಬರು 3,000 ಆಗ್ತದೆ, ಯಾರೋ ಒಬ್ಬೊಬ್ಬರು ರೇರ್, ತುಂಬ ರೇರ್. ಗೊತ್ತಾಯ್ತಲ್ಲ. ಅದರಲ್ಲಿ ಗುರುಗಳು ದಿನ ಪಾಠ ಮಾಡ್ತಾರೆ. 5 ಜನ ಗುರುಗಳಿದ್ರು ಇಲ್ಲಿ ಪಾಠ ಮಾಡೋಕ್ಕೆ, ಆನ್ಲೈನ್ ಕ್ಲಾಸ್. 5 ಜನ ಗುರುಗಳು. ಕನಿಷ್ಠ ಒಂದು ಬ್ಯಾಚ್ಗೆ 6 ಜನ, 7 ಜನ, 10 ಜನವರೆಗೂ. 12 ಬ್ಯಾಚ್ ಇತ್ತು, 12-13 ಬ್ಯಾಚ್. ಒಂದು ಸಾರಿ ಫಸ್ಟ್ ಟೈಮ್ ದಕ್ಷಿಣೆ ಕೊಡ್ತಾರಷ್ಟೇ. ಕೆಲವ್ರು ₹100 ಕೊಡ್ತಾರೆ, ಕೆಲವ್ರು ₹1 ದಕ್ಷಿಣೆ ಕೊಟ್ಟು ಸೇರ್ಕೊಂಡಿದ್ದಾರೆ. ನಾವೇನೋ ಪಾಪ ಅಂತ ಅವ್ರನ್ನ ಸೇರಿಸ್ಕೊಂಡಿರ್ತೀವಿ. ಲಾಸ್ಟಿಗೆ ನಮ್ಮ ತಲೆ ಮೇಲೆ ಕೂತ್ಕೊಳ್ತಾರೆ, ನಮ್ಮ ತಲೆ ಮೇಲೆ ಕೂತ್ಬಿಡ್ತಾರೆ. ಏನು ಮಾಡೋದು. ಆದರೆ ಇಲ್ಲಿ ಬರೀ ಈಗ ಮುಕ್ತಿ, ಜೀವನ್ಮುಕ್ತಿ, ಆರೋಗ್ಯ ಭಾಗ್ಯ, ಮೋಕ್ಷ, ಆನಂದ, ಇಷ್ಟಕ್ಕೆ ಮಾತ್ರ ಪಾಠ ಮಾಡ್ತೀವಿ. ಜೊತೆಗೆ ಪೂಜೆ ಮಾಡೋದು, ಅರ್ಚನೆ ಮಾಡೋದು, ಹೋಮ ಮಾಡೋದು, ಯಜ್ಞ ಮಾಡೋದು, ಹಾಗೆ ವೇದಗಳು, ಪುರಾಣಗಳು, ಶ್ರುತಿ, ರಾಮಾಯಣ, ಮಹಾಭಾರತ ಇತ್ಯಾದಿ, ಭಗವದ್ಗೀತೆ ಇತ್ಯಾದಿ, ಟೋಟಲಾಗಿ ಧರ್ಮಗಳ ಬಗ್ಗೆ ವಿವರಣೆ ಕೊಡ್ತೀವಿ, ಕ್ಲಾಸ್ ಕೊಡ್ತೀವಿ. ಯಂತ್ರ, ತಂತ್ರ, ಮಂತ್ರ, ಶ್ರೀಚಕ್ರ ಪ್ರತಿಷ್ಠಾಪನೆ ಇವೆಲ್ಲ ಪಾಠ ಮಾಡ್ತೀವಿ. ಸಿದ್ಧಿಗಳು ಮಾಡ್ಕೊಳ್ಳೋದಂಗೆ, ತಪಸ್ಸು ಮಾಡೋದಂಗೆ, ಯೋಗ ಮಾಡೋದಂಗೆ ಎಲ್ಲ ಹೇಳ್ಕೊಡ್ತೀವಿ. ಅವ್ರವ್ರ ಮನೆಯಲ್ಲಿ ಅವ್ರು ಕೂತು ಕಲ್ಕೋಬೇಕು, ಅವ್ರವ್ರ ಮನೆಯಲ್ಲಿ ಅವ್ರು ಕೂತು ತಿಳ್ಕೊಬೇಕು. ಈ ರೀತಿ ಒಂದು ಪಾಠ ಮಾಡಿಕೊಂಡು ನಾನು ಏನೋ ಜೀವನೋಪಾಯಕ್ಕೆ ನಮ್ಮ ಗುರುಮಕ್ಕಳು ಅವರು ಕೂಡ ದಕ್ಷಿಣೆಯಿಂದ ಇವತ್ತು ನಾನು ಹೊಟ್ಟೆಪಾಡು ನಡೀತಾ ಇದೆ. ₹1 ಸಾಲ ಇಲ್ಲ ನಂದು, ₹1 ಸಾಲ ಇಲ್ಲ ಈಗ ಸದ್ಯಕ್ಕೆ. ನನಗೆ ಯಾವುದೇ ರೋಗ ಇಲ್ಲ ಈಗ ಸದ್ಯಕ್ಕೆ. ಏನೋ ತಲೆನೋವು ಬರುತ್ತೆ ಯಾವಾಗಾದರೂ, ಎಲ್ಲಾದರೂ ಬಸ್ಸುಗಳಲ್ಲಿ ಹೋದರೆ ಆ ಸೈಡಲ್ಲಿ ಸೀಟ್ ಸೈಡಲ್ಲಿ ಕೂತಿರ್ತೀವಿ, ಬಿಸಿಲು ಬೀಳ್ತಾ ಇರುತ್ತೆ.
ಸೈಡಲ್ಲಿ ಕೂತ್ಬಿಟ್ಟಾಗ ಅಂಥ ಟೈಮಲ್ಲಿ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಫುಲ್ ಟ್ರಾಫಿಕಲ್ಲಿರೋವಾಗ ಸಿಟಿಗಳ ಒಳಗಡೆ ಆ ಧೂಳು ದುಮ್ಮು ಸೌಂಡುಗಳು ಅವು ಕೇಳಿ ಸ್ವಲ್ಪ ತಲೆನೋಗುತ್ತೆ. ಅದಕ್ಕೆ ನಾನು ಮಾತ್ರೆ ಇಟ್ಕೊಂಡಿರ್ತೀನಿ ಅವಾಗ ಜೊತೆಯಲ್ಲಿ. ಮಾತ್ರೆಗಳು ಇಟ್ಕೊಂಡೇ ಹೋಗ್ತೀನಿ ಎಲ್ಲಾದರೂ ಹೋಗ್ಬೇಕಾರೆ. ಮಾತ್ರೆಗಳು ಇಟ್ಕೊಂಡೆ ನಾನು ಎಲ್ಲನೂ ಹೋಗ್ಬೇಕಾರೆ ಹೋಗ್ತೀನಿ. ಆವಾಗ ಮಾತ್ರೆ ಸ್ವಲ್ಪ ತಿನ್ಕೊತೀನಿ. ಅದು ಒಂದು ಮಾತ್ರೆನಲ್ಲಿ 3 ಭಾಗ ಮಾಡ್ತೀನಿ. 1 ಭಾಗ ತಿಂತೀನಿ, 3ರಲ್ಲಿ 1 ಭಾಗ ತಿಂತೀನಿ. ಒಂದು ಮಾತ್ರೆನ 3 ಪೀಸ್ ಮಾಡಿ ಒಂದೊಂದು ಪೀಸ್ ತಿಂತೀನಿ. 3 ಸಾರಿ ತಿಂತೀನಿ ಒಂದು ಮಾತ್ರೆನ. ಅಷ್ಟು ಬಿಟ್ಟರೆ ಇನ್ನೇನು ಕಾಯಿಲೆ ಇಲ್ಲ. ಆದರೆ ನನ್ನ ಜೀವನದಲ್ಲಿ ಈಗಾಗಲೇ ಯೋಗಿ ಜೀವನ ಸತ್ಯಕಥೆ ಭಾಗ 1, 2, 3, 4 ಅಂತ ಸುಮಾರು 13 ಭಾಗ ಹಾಕಿದ್ದೀನಿ ನೋಡಿ. ಎಷ್ಟು? 13 ಪಾರ್ಟ್ ಹಾಕಿದ್ದೀನಿ. ಇದು 14ನೇದು. ಲಲಿತಾ ಆನಂದ್ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಈಗ ಉತ್ತರ ಕೊಡ್ತೀನಿ. ನಾನು ಎಷ್ಟೋ ಗುರುಗಳು ನೋಡಿದ್ದೀನಿ ಚಿಕ್ಕ ಹುಡುಗದಿಂದ. ನಾನು ಚಿಕ್ಕ ಹುಡುಗಲ್ಲಿ 8th ಸ್ಟ್ಯಾಂಡರ್ಡು ಅಂಥ ಟೈಮಲ್ಲೇ ಸಿದ್ಧಗಂಗಾ ಮಠಕ್ಕೆಲ್ಲ ಹೋಗಿದ್ದೀನಿ. ಶಿವಕುಮಾರ ಸ್ವಾಮೀಜಿ, ಗೌರಿಶಂಕರ ಸ್ವಾಮೀಜಿ. ಗೌರಿಶಂಕರ್ ಅಂದರೆ ಅವರು ಚಿಕ್ಕ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿ ಅಂದರೆ ದೊಡ್ಡ ಸ್ವಾಮೀಜಿ. ಅವ್ರ ಹತ್ರ ಎಲ್ಲ ಹೋಗಿ ನಾನು ಆಶ್ರಮದಲ್ಲಿ ಫಸ್ಟ್ ಟೈಮ್ ನಾನು ಹೋದಾಗ ಸ್ವಾಮೀಜಿಗಳು ಗೌರಿಶಂಕರ ಸ್ವಾಮೀಜಿ ಸಿಕ್ಕಿದ್ರು. ಅವತ್ತು ಸಂಜೆ ಒಂದು 4 ಗಂಟೆಗೆ ಹೋಗಿದ್ದೆ ಅಲ್ಲಿ. ಆವಾಗ ನಾನು 8th ಸ್ಟ್ಯಾಂಡರ್ಡ್ ಅಷ್ಟೆ. ಎಷ್ಟು? 8th. ಓಂ ಶಾಂತಿ ಭಕ್ತರ ವೀಕ್ಷಕರ ಮಿತ್ರರೇ, ಭಾಗ 14 ಇಲ್ಲಿ ಮುಗಿಸ್ತಾ ಇದ್ದೀರಿ. ಮುಂದಿನ ಭಾಗ 15 ಇರುತ್ತೆ. ಅದನ್ನು ತಪ್ಪದೇ ನೋಡಿ, ಯಾಕಂದರೆ ವಿಡಿಯೋ ದೊಡ್ಡದಾಗುತ್ತೆ. ನಿಮಗೂ ಸಹ ಸ್ವಲ್ಪ ತಾಳ್ಮೆ ಬೇಕಲ್ವಾ? ಸ್ವಲ್ಪ ಬೋರ್ ಆಗ್ಬೋದು, ಅಥವಾ ಸ್ವಲ್ಪ ಪ್ರಶಾಂತತೆ ಸಿಗಬೇಕಲ್ವ ಬ್ರೇಕಿಂಗ್ ಟೈಮು. ನೆಕ್ಸ್ಟ್ ನೋಡೋಣ ಮುಂದಿನ ಭಾಗ 15. ನಿಮ್ಗೆ ಒಳ್ಳೆಯದಾಗಲಿ. ಮುಂದಿನ ಭಾಗ ತಪ್ಪದೇ ನೋಡಿ. ಓಂ ಶಾಂತ.